ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾನಂದ್ ಬ್ಲಾಗ್ಸ್. ನಾನಿವತ್ತು ಬ್ಯಾಕ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಏನಂದರೆ ಟ್ರಿಪ್ಪಿಗೆ ಹೋಗ್ಬೇಕಾಗಿತ್ತು. ಸೊ ಹಂಗಾಗಿ ಫ್ಲೈಟಲ್ಲಿ ಹೋಗ್ತಾ ಇರೋದು. ಈ ಸಲ ಫಸ್ಟ್ ಟೈಮ್ ಅದು ನಮಗೆ ಫ್ಲೈಟ್ ಜರ್ನಿ. ಸೊ ಇವತ್ತು ನಾನು 2 ಸೂಟ್ ಕೇಸ್ ತೊಗೊಂಡಿದ್ದೀನಿ. ಮಕ್ಕಳಿಲ್ಲ, ಬರೀ ನಾನು ನನ್ನ ಹಸ್ಬೆಂಡ್ ಅಷ್ಟೇನೆ. ಸೊ ಹಂಗಾಗಿ 2 ಸೂಟ್ ಕೇಸ್ ತೊಗೊಂಡಿದ್ದೀನಿ. ಸೊ ನಾನಿವತ್ತು 15 kgs ಲಗೇಜ್ ಎತ್ಕೊಂಡು ಹೋಗ್ಬೇಕು. ಸೊ ಈ ಬ್ಯಾಗಲ್ಲಿ 15 kgs ಮತ್ತು ಇನ್ನೊಂದು ನಮ್ಮ ಹತ್ರ ಇರೋವಂಥ ಹ್ಯಾಂಡ್ ಬ್ಯಾಗಲ್ಲಿ 7 kgs ತೊಗೊಂಡು ಹೋಗ್ಬೇಕು. ನೋಡಿ, ಇದು ಅದೇ ಅವತ್ತು ಜಯನಗರ ಕಾಂಪ್ಲೆಕ್ಸ್ ಅಲ್ಲಿ ತೊಗೊಂಡಲ್ವಾ, ಆ ಬ್ಯಾಗ್ ಇದು. ಸೊ ಇದರಲ್ಲಿ 7 kgs, ಇದರಲ್ಲಿ 15 kgs ಒಂದು ಬ್ಯಾಗು. ಇದೇನಂದ್ರೆ ತುಂಬಾ ವೆಯ್ಟ್ ಇದೆ, ಅಲ್ಲ ಸಾರಿ, ಇದು ವೆಯ್ಟ್ ಲೆಸ್ ಇದೆ, ಇದು ವೆಯ್ಟ್ ಇದೆ. ಇದು ಯಾಕಂದ್ರೆ ಇದು ಬಟ್ಟೆದ್ದು ಬರುತ್ತೆ. ಸೊ ಹಂಗಾಗಿ ಇದು ವೆಯ್ಟ್ ಜಾಸ್ತಿ ಇದೆ. ಇದೇ ಒಂದು 5-6 kgs ಬರ್ಬೋದು ಅನ್ಸುತ್ತೆ. ಅದಕ್ಕೆ ಇದರಲ್ಲಿ ವೆಯ್ಟ್ ಲೆಸ್ ಇರೋ ಅಂತ ಡ್ರೆಸ್ಗಳನ್ನ ಹಾಕ್ತೀನಿ, ಇದರಲ್ಲಿ ಸ್ವಲ್ಪ ವೆಯ್ಟ್ ಇರೋ ಅಂಥದ್ದು ಹಾಕ್ತೀನಿ. ಟೋಟಲ್ 15 kgs ಒಂದು ಬ್ಯಾಗಿಗೆ ಬರಬೇಕು. ಆ ಕಾರಣದಿಂದ ಮತ್ತೆ ನೋಡಿ, ಇಲ್ಲಿ ಇಷ್ಟು ಬಟ್ಟೆ ತೊಗೊಂಡಿದ್ದೀವಿ. ಬರೀ 2 ದಿನ ನಾವು ಹೋಗ್ತಾ ಇರೋದು. 2 ದಿನಕ್ಕೆ ಇಷ್ಟು ಬಟ್ಟೆ ಇದೆ. ಇನ್ನೂ ಇದೆ ತಗೊಳ್ಬೇಕಾಗಿರೋದು. ಅಂದರೆ ಹೋಗೋ ದಿನಕ್ಕೆ ಮತ್ತೆ ಇನ್ನರ್ ವೇರ್ಸು ಅದನ್ನೆಲ್ಲ, ಮತ್ತು ಶೂಸು ಅದೆಲ್ಲ ತೊಗೋಬೇಕಲ್ವಾ. ಸೊ ಹಂಗಾಗಿ ನೋಡಿ, 2 ದಿನಕ್ಕೆ ಒಂದ್ಸಲಿ ನಾವು ಟ್ರಿಪ್ ಹೋಗ್ಬಿಟ್ಟು ಬರಬೇಕು ಅಂದರೆ, ಅದರಲ್ಲೂ ಹೆಣ್ಮಕ್ಳುಗಳು ಕೇಳಬೇಕಾ, ಎಲ್ಲೋ ಒಂದು ಟೆಂಪಲ್ಗೋ ಏನೋ ಒಂದು ದಿವಸ ಹೋಗ್ಬಿಟ್ಟು ಬರಬೇಕಂದ್ರೆ ಒಂದು ಡ್ರೆಸ್ಸಲ್ಲಿ ಓಡ್ ಬಂದ್ಬಿಡ್ತೀವಿ. ಬಟ್ ಏನಾದರೂ ಟ್ರಿಪ್ ಹೋಗ್ಬೇಕು ಅಂದರೆ ಮಾತ್ರ ಇಷ್ಟೆಲ್ಲ ಇರುತ್ತೆ ನೋಡಿ. ಸೊ ಈಗ ಬ್ಯಾಗ್ ಪ್ಯಾಕ್ ಮಾಡೋಣ. ಸೊ ಫಸ್ಟು ಈ ಬ್ಯಾಗ್ ತೊಗೋತೀನಿ, ವೆಯ್ಟ್ ಲೆಸ್ ಇದೆ ಇದು. ಸೊ ಈಗ ನೋಡಿ, ಇದನ್ನ ಅಂದ್ರೆ ಅವ್ರದ್ದು ಇವ್ರದ್ದು ಅಂತ ಏನಿಲ್ಲ, ವೆಯ್ಟ್ ಇರೋದು ಮತ್ತೆ ವೆಯ್ಟ್ ಲೆಸ್ ಇರೋದು ನೋಡಿಕೊಂಡು ನಾನು ಬ್ಯಾಗ್ ಪ್ಯಾಕ್ ಮಾಡ್ತೀನಿ. ಅಂದರೆ ಎಷ್ಟು kg ಬರಬೇಕಲ್ವಾ, ಸೊ ತೂಕಕ್ಕೋಸ್ಕರ ಇದು ಮಾಡ್ತೀನಿ ಅಷ್ಟೇ. ಇದು ನನ್ನ ಡ್ರೆಸ್ಸು. ಇವಾಗೆಲ್ಲ ಇನ್ನೊಂದು ಏನಂದರೆ, ನಾವು ಶಾಪಿಂಗ್ ಹೋಗೋದು ಆನ್ಲೈನ್ ಶಾಪಿಂಗ್ ಇರೋದ್ರಿಂದ ಆಫ್ಲೈನ್ ಶಾಪಿಂಗು ಕಮ್ಮಿ ಆಗಿಬಿಟ್ಟಿದೆ. ಇದು ಒಂದು ಕೋಟು ಯೂಸ್ ಆಗತ್ತೆ ಅಂತ ತಗೊಂಡಿದ್ದೀನಿ. ಸೊ ಇದು ಬಂದು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಹಾಕೊಳ್ಳೋ ಅಂಥ ಪ್ಯಾಂಟ್. ಇದು ಫಸ್ಟ್ ಟೈಮ್ ನಾನು ಈ ಥರ ಲೂಸ್ ಪ್ಯಾಂಟ್ ಹಾಕೋತಾ ಇರೋದು. ಇದು ಹೋಗ್ಬೇಕಾದ್ರೆ ಹಾಕೊಳ್ಳೋದು. ಇದು ಕೂಡ ಇದು ಪುಲೋವೇರ್ ಟೈಪ್ ಬರುತ್ತೆ. ಇದೆರಡು ಒಂದು, ಇದು ಮ್ಯಾಕ್ಸಲ್ಲಿ ತೊಗೊಂಡಿರೋದು ಈ ಪ್ಯಾಂಟು. ಇದು ಬಂದು ಜುಡಿಯೋದಲ್ಲಿ ತೊಗೊಂಡಿರೋದು. ಇದು 399. ಇದು ಬಂದು 630 rupees ಏನೋ ಆಯಿತು, ಆಫರಲ್ಲಿತ್ತು. 899 ಪ್ಯಾಂಟ್ ಇದು. ಸೊ ಆಫರಲ್ಲಿ 630 rupees ಆಗಿದೆ. ಇದೆರಡನ್ನು ಹೋಗ್ಬೇಕಾದ್ರೆ ಹಾಕ್ಕೊಳ್ತೀನಿ. ಸೊ ಹಂಗಾಗಿ ಆಚೆನೇ ಇಟ್ಟಿರ್ತೀನಿ, ಇದನ್ನು ಪ್ಯಾಕ್ ಮಾಡಲ್ಲ. ಆಮೇಲೆ ಇದು ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಇಲ್ಲಿ ಏನಂದರೆ, ಇಲ್ಲೇನು ಯಾವುದೋ ದೇವಸ್ಥಾನಕ್ಕೆ ಅಥವಾ ಆ ಥರ ಎಲ್ಲ ಕರ್ಕೊಂಡು ಹೋಗಲ್ಲ ಅಲ್ವಾ. ಸೊ ಹಂಗಾಗಿ ಎಲ್ಲ ಸಿಂಗಲ್ ಡ್ರೆಸ್ಸಸ್ಸೇ ತೊಗೊಂಡಿದ್ದೀನಿ ನಾನು. ಇದು ಅಜಿಯೋದಲ್ಲಿ ತೊಗೊಂಡಿದ್ದು. ನಿಮ್ಗೇನಾದರೂ ಲಿಂಕ್ ಬೇಕಿದ್ರೆ ಇದ್ರದ್ದೆಲ್ಲ ನನಗೆ, ನಾನು ಇದನ್ನ ಹಾಕ್ತೀನಿ ಲಿಂಕು. ಸೊ ಇದು ಬಂದು ಅಂಗಡಿಲಿ ತೊಗೊಂಡಿರೋದು, ನಾನು ಇಲ್ಲೇ ಶಾಪಲ್ಲಿ ಮನೆ ಹತ್ರ ತೊಗೊಂಡಿರೋದು. ಇದು ಬಂದು ಪ್ಯಾಂಟು, ಬ್ಲ್ಯಾಕ್ ಪ್ಯಾಂಟು. ಹೋಗ್ತಿರೋದು 2 ದಿನ. 2 ದಿನಕ್ಕೆ ಈ ಪಾರ್ಟಿ ಶಾಪಿಂಗ್ ಆಗಿದೆ ನೋಡಿ. ಮತ್ತು ಇದೊಂದು ಟೀ ಶರ್ಟು. ಇದು ನೀರಿಗೆ ಅಂತ ತೊಗೊಂಡಿರೋ ಟೀ ಶರ್ಟು. ಇದು ಬಂದು ವೈಟ್ ಕಲರು, ಅದೇ ಬ್ಲ್ಯಾಕ್ ಪ್ಯಾಂಟ್ ಇದೆಯಲ್ವಾ ನೋಡಿ. ಇನ್ನು ಟ್ಯಾಗ್ಗಳು ಕೂಡ ತೆಗ್ದಿಲ್ಲ ನಾನು, ಹಂಗೆ. ಇದು ಓವರ್ ಸೈಜ್ ಟೀ ಶರ್ಟು, ನನಗಿಂತ ದೊಡ್ಡ ಸೈಜು. ಆಮೇಲೆ ನಾನು ಇಷ್ಟಪ್ಪ ಆಗಿಲ್ಲ. ಇವಾಗೆಲ್ಲ ಸ್ವಲ್ಪ ಲೂಸಾಗಿ ಹಾಕೋಬೇಕಲ್ವಾ. ಸೊ ಹಂಗಾಗಿ ಇದನ್ನು ಅದೇ ಬ್ಲ್ಯಾಕ್ ಪ್ಯಾಂಟಿಗೆ ಇದನ್ನು ಹಾಕ್ಕೊಳ್ಳೋಣ ಅಂತ. ಇನ್ನು ಯಾವ್ದು ಯಾವ ಟೈಮಲ್ಲಿ ಹಾಕೋಬೇಕು ಅಂತ ನಿಜವಾಗ್ಲೂ ಕನ್ಫರ್ಮೇಷನ್ ಇಲ್ಲ. ಸೊ ಅಲ್ಲಿ ಹೋದ್ಮೇಲೆ ನಮ್ಗೆ ಹೆಂಗೆ ಅನ್ಸುತ್ತೋ ನಾವು ಆ ಥರ ಹಾಕ್ಕೊಳ್ತೀವಿ. ಇದು ಬಂದು ನೀರಿಗೆ ಅಂತ ತೊಗೊಂಡಿದ್ದೀನಿ ಶಾರ್ಟ್ಸು. ಬೀಚ್ಗೆಲ್ಲ ಹೋಗ್ತೀವಲ್ವಾ, ಸೊ ಆವಾಗ ತೊಗೊಂಡಿದ್ದೀನಿ. ಮತ್ತು ಇದು ಒಂದು ಡ್ರೆಸ್ ಇದೆ, ವೈಟ್ ಆ್ಯಂಡ್ ಬ್ಲ್ಯಾಕ್. ನನಗೆ ಈ ಸಲ ಸ್ವಲ್ಪ ಈ ನೀಗಿಂತ ಕೆಳಗಡೆ ಆ ಥರ ಡ್ರೆಸ್ಗಳು ನೋಡಿದೆ. ಬಟ್ ನಮ್ಮ ಸೈಜಲ್ಲಿ ಕೆಲವೊಂದು ಕಡೆ ಸಿಗಲಿಲ್ಲ, ಮತ್ತು ಪ್ಯಾಟ್ರನ್ ಇಷ್ಟ ಆಗಲಿಲ್ಲ. ಆಮೇಲೆ ಹೇಳಿದ್ನಲ್ಲ ನಿಮಗೆ, ಜುಡಿಯೋಗೆಲ್ಲ ಹೋಗಿದ್ದೆ ಅಂತ, ಅಲ್ಲೆಲ್ಲ ಸ್ವಲ್ಪ ಡೀಪ್ ಫುಲ್ಲು ಇಷ್ಟೆಲ್ಲ ಬರ್ತಿತ್ತು. ಸೊ ಹಂಗಾಗಿ ನಾವು ಅಲ್ಲೆಲ್ಲೂ ತೊಗೊಳಕ್ಕೆ ಹೋಗಲಿಲ್ಲ.
ಹಂಗಾಗಿ ಬರೀ ಆನ್ಲೈನ್ ಶಾಪಿಂಗೇ ಆಗಿದೆ. ಕೆಲವೊಂದು ಮಾತ್ರ ಅಂದರೆ ಈ ಥರ ಟೀ ಶರ್ಟ್ಸ್ನೆಲ್ಲ ನಾವು ಜುಡಿಯೋದಲ್ಲೇ, ಟೀ ಶರ್ಟ್ ಎಲ್ಲನೂ ಕೂಡ ಅಲ್ಲೇ ತೊಗೊಂಡಿರೋದು ಜುಡಿಯೋದಲ್ಲೇ, ಪುಲೋವರು ಮತ್ತು ಟೀ ಶರ್ಟ್ಸು. ಇದು ಒಂದು ಡ್ರೆಸ್ಸು ಸುಮ್ಮನೆ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಅಡಿದ ಇದು ಇದು ಯಾವಾಗ ತೊಗೊಂಡಿದ್ದೆ ಅಂದರೆ ಲಾಸ್ಟ್ ಟೈಮು ವ್ಯಾಲೆಂಟೈನ್ಸ್ ಡೇಗೆ ತೊಗೊಂಡಿದ್ದ ಡ್ರೆಸ್ಸು. ಇನ್ನೆಲ್ಲೂ ಹಾಕೊಳ್ಳೋದಕ್ಕೆ ಆಗಲ್ವಲ್ಲ, ಸೊ ಹಂಗಾಗಿ ಇಲ್ಲಿಗೂ ಇರಲಿ ಅಂತ ತೊಗೊಂಡಿದ್ದೀನಿ. ಇದೆಲ್ಲ ಶಾರ್ಟ್ಸ್, ಡ್ರೆಸ್ ಒಳಗಡೆ ಶಾರ್ಟ್ಸ್ ಹಾಕ್ಕೋಬೇಕಲ್ವಾ, ಸೊ ಹಂಗಾಗಿ ಶಾರ್ಟ್ಸ್ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡಿರೋದು ಮೀಶೋದಲ್ಲಿ ಶಾರ್ಟ್ಸ್ ತೊಗೊಂಡಿದ್ದು. ಇದನ್ನು ಕೂಡ ನಾನು ಜಯನಗರ ಕಾಂಪ್ಲೆಕ್ಸಲ್ಲಿ ತೊಗೊಂಡಿದ್ದು, ನಿಮ್ಗೆ ತೋರಿಸಿದ್ದೆ. ಇದೇ ನಾನು ತೊಗೊಂಡಿದ್ದು ಬ್ಯಾಗ್. ಸೊ ಇದನ್ನು ಇದ್ರೊಳಗಡೆನೆ ಹಾಕ್ತೀನಿ. ಯಾಕೆ ಅಂದರೆ ನನಗೆ 7 kgs ಬರಬೇಕು. ಸೊ ಹಂಗಾಗಿ ನಾನು ಈ ಬ್ಯಾಗ್ ತೊಗೊಳ್ತೀನಿ ಹ್ಯಾಂಡ್ ಬ್ಯಾಗ್ ಆಗಿ. ಅದನ್ನೇನಂದರೆ ನನಗೆಲ್ಲಾದರೂ ಕೆಸೆನೋಗಿ ಹೋಗ್ಬೇಕಂದ್ರೆ ಅಥವಾ ಅಲ್ಲೆಲ್ಲಾದರೂ ಓಡಾಡೋದಕ್ಕೆ ಈ ಬ್ಯಾಗ್ ಯೂಸ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಮೇಯ್ನ್ ಥಿಂಗ್, ಇದು ಪರ್ಸು, ಮೇಕಪ್ ಕಿಟ್. ಸೊ ಇದರಲ್ಲೆಲ್ಲ ಏನೇನಿದೆ ಅಂತ ತೋರಿಸ್ತೀನಿ. ಇದು ಕಾಂಪ್ಯಾಕ್ಟ್ ಇದೆ, ಲಿಪ್ಸ್ಟಿಕ್ಕು, ಇದು ಲಿಪ್ ಬಾಂಬು, ಒಂದು ಬ್ರಷು, ಸ್ಪಾಂಜು ಮತ್ತು ಕನ್ಸೀಲರು ಇಷ್ಟೇ ಸಾಕು. ನಾನು ಜಾಸ್ತಿ ಯೂಸ್ ಮಾಡಲ್ಲ. ಆಮೇಲೆ ಒಂದು ಸೆಂಟ್ ತೊಗೊಂಡಿದ್ದೀನಿ, ನಾನು ಯೂಸ್ ಮಾಡಲ್ಲ, ಬಟ್ ಸುಮ್ಮನೆ ಇಟ್ಕೊಂಡಿರ್ತೀನಿ. ಆಮೇಲೆ ಒಂದು ಪೂ ಮತ್ತು ಒಂದು ಕ್ಲಿಪ್ ಅಷ್ಟೇ. ಇದು ಇಟ್ಟಿದ್ದೀನಿ. ಸೊ ಇದನ್ನು ಇದರಲ್ಲಿ ಇಟ್ಟಿರ್ತೀನಿ ಇಲ್ಲಿ. ಸೊ ಇದರಿಂದ ಹಾಕ್ಬೋದು. ಇಲ್ಲಿ ಈ ಜಿಪ್ಪಲ್ಲಿ ಹಾಕಿರ್ತೀನಿ ನಾನು. ಇದು ನೋಡಿ, ಇದು ಶೂಸ್ ಕ್ರಾಕ್ಸ್ ತೊಗೊಂಡಿದ್ದೀನಿ. ಮತ್ತು ಶೂಸ್ನ ನಾನು ಇಲ್ಲಿಂದ ಹಾಕೊಂಡು ಹೋಗೋಕ್ಕೋಸ್ಕರ ಇಟ್ಕೊಳ್ತೀನಿ. ಕ್ರಾಕ್ಸ್ನ ಇಟ್ಕೊಳ್ತೀನಿ ಬ್ಯಾಗಲ್ಲಿ. ಯಾಕಂದರೆ ಅಲ್ಲಿ ನೀರಿಗೆಲ್ಲ ಹೋದಾಗ ನಾವು ಶೂಸ್ ಆಗಲಿ ಚಪ್ಪಲಿ ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ಕ್ರಾಕ್ಸ್ ತೊಗೊಂಡಿದ್ದೀನಿ. ಇದು ಇಲ್ಲೇ ಒಂದು ಅಂಗಡಿಲಿ ತೊಗೊಂಡಿದ್ದು. ಆಮೇಲೆ ಎಕ್ಸ್ಟ್ರಾ ಕವರ್ಸ್ ಕೂಡ ಇಟ್ಕೊಳ್ಬೇಕು. ರೀಸನ್ ಏನಂದರೆ ನಾವು ಅಲ್ಲಿ ನೀರಲ್ಲೆಲ್ಲ ಆಟ ಆಡ್ತೀವಲ್ವಾ, ಸೊ ಬಂದ ಮೇಲೆ ನಮಗೆ ಕವರ್ ಬೇಕಾಗತ್ತೆ. ಹಂಗಾಗಿ ಕವರ್ ಕೂಡ ಇಟ್ಕೊಳ್ತೀನಿ. ಇನ್ನು ನೋಡಿ, ಇದೆರಡು ಮರ್ತುಬಿಟ್ಟಿದ್ದೆ. ಸೊ ಇದು ಒಂದು ನ್ಯಾಪ್ಕಿನ್ ಇಟ್ಕೊಂಡಿದ್ದೀನಿ, ಎಮರ್ಜೆನ್ಸಿಗೆ ಬೇಕಲ್ವಾ, ಸೊ ಅದಕ್ಕೋಸ್ಕರ ನ್ಯಾಪ್ಕಿನ್ನು ಮತ್ತು ಒಂದು ಟವಲ್ ಅಷ್ಟೇ. ನಂದು ಮುಗೀತು. ಸೊ ಈಗ ಅವ್ರದ್ದನ್ನು ಪ್ಯಾಕ್ ಮಾಡ್ತೀನಿ. ಹೆಣ್ಮಕ್ಳದೆಲ್ಲ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ಗಂಡು ಮಕ್ಳದ್ದು ಪಾಪ ನೋಡಿ, ಇದು ವೆಯ್ಟ್ ಇದೆಯಲ್ವಾ, ಸೊ ಹಂಗಾಗಿ ನಾನು ಜಾಸ್ತಿ ಬಟ್ಟೆಗಳು ಇದಕ್ಕೆ ಹಾಕಲ್ಲ. ಅವ್ರದ್ದು ಇದು ಒಂದು ಸೆಟ್ ಇದೆ. ಮತ್ತು ಇದು ಒಂದು ಚಡ್ಡಿ ನೀರಿಗೆ ಹಾಕ್ಕೊಳ್ಳೋಕ್ಕೆ, ಮತ್ತು ಅದಕ್ಕೆ ಒಂದು ಟೀ ಶರ್ಟು. ಇದು ಬನಿಯನ್ಗಳು, ನಾನು 3 ಬನಿಯನ್ಸ್ ತೊಗೊಂಡಿದ್ದೀನಿ. 3 ಬನಿಯನ್ಸ್ ತೊಗೊಂಡಿದ್ದೀನಿ. ಮತ್ತು 1 ಟವಲ್ಲು, ಅಂಡರ್ವೇರ್ಸು 3 ತೊಗೊತೀನಿ. ಮತ್ತು ಇದು ಪ್ಯಾಂಟು, ಒಂದು ಜೀನ್ಸ್ ಪ್ಯಾಂಟು. ಕೆಸೆನೋಗೆ ಏನಾದರೂ ಹೋದರೆ ಜೀನ್ಸ್ ಪ್ಯಾಂಟ್ ಬೇಕಾಗುತ್ತೆ. ಅಲ್ಲೆಲ್ಲ ನಾರ್ಮಲ್ ಪ್ಯಾಂಟ್ ಎಲ್ಲ ಅಲೋ ಇಲ್ಲ, ಸೊ ಹಂಗಾಗಿ ಅದು. ಮತ್ತು ಒಂದು ಎಕ್ಸ್ಟ್ರಾ ಟೀ ಶರ್ಟ್ ತೊಗೊಂಡಿರ್ತೀನಿ. ಇದು ಒಂದು ಟೀ ಶರ್ಟು. ಇದು ಬಂದು ಅವರು ಹೋಗ್ಬೇಕಾದ್ರೆ ಹಾಕ್ಕೊಳ್ತಾರೆ, ಒಂದು ನೈಟ್ ಪ್ಯಾಂಟ್ ಜೊತೆಗೆ ಇದನ್ನ ಹಾಕ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಹೋಗ್ಬೇಕಾದ್ರೆ. ಮತ್ತು ಇದು ಕ್ರಾಕ್ಸು. ಅವರು ಶೂಸ್ನ ಇಲ್ಲಿಂದ ಹೋಗ್ಬೇಕಾದ್ರೆ ಹಾಕ್ಕೊಳ್ತಾರೆ. ಯಾಕಂದರೆ ಶೂಸ್ ಎಲ್ಲ ಹಾಕ್ಕೊಂಡ್ರೆ ವೆಯ್ಟ್ ಬರುತ್ತೆ ನಮಗೆ, ಸೊ ಹಂಗಾಗಿ ಶೂಸ್ ಎಲ್ಲ ಹಾಕ್ಕೊಳ್ಳಲ್ಲ. ಇದಕ್ಕೆ ಅಂತ ನೋಡಿ, ಇದು ಕೂಡ ಬ್ಯಾಗ್ ತರಿಸಿದ್ದೀವಿ. ಇದು ಮೀಶೋಯಿಂದ ತರಿಸಿರೋ ಅಂಥದ್ದು. ಫಸ್ಟ್ ಟೈಮು ಅಂದ್ಬಿಟ್ಟು ನಾವು ಇಷ್ಟೆಲ್ಲ ಮಾಡ್ತಿದ್ದೀವಿ 2 ಡೇಸ್ಗೆ. ಅಕಸ್ಮಾತ್ ಏನಾದರೂ ಎಲ್ಲಾದರೂ ದೂರ ಹೋಗಬೇಕು 5 days 6 days ಅಂದರೆ ನಮಗಿಂತವು 4-5 ಬೇಕಾಗುತ್ತೆ ಅನಿಸುತ್ತೆ. ಅಷ್ಟು ಲಗೇಜ್ ಇಟ್ಕೊಳ್ತೀವಿ. ಇವಾಗಂದರೆ ಇದು 2 days ಆಗಿರೋದ್ರಿಂದನೇ 15 kg ಅನ್ನೋದೇ ನಮಗೆ
ಕಮ್ಮಿ ಆಗುತ್ತೇನೋ ಅಂತ ಫೀಲ್ ಬರುತ್ತೆ. ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಅಕಸ್ಮಾತ್ ಏನಾದರೂ 6 days ಅಂದ್ಬಿಟ್ರೆ ನಾವು ಎಲ್ಲಿಂದ ತೊಗೊಂಡು ಬರೋದು? ಅದೇ 15 kgs ಅಂದರೆ ಗೊತ್ತಿಲ್ಲ, ನೋಡೋಣ. ಸೊ ಇದಕ್ಕೆ ಇಷ್ಟೇ ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಇತ್ತು ಅಂದರೆ ನಾನು ಆಮೇಲೆ ಪ್ಯಾಕ್ ಮಾಡ್ತೀನಿ. ಇದು ಬಟ್ಟೆದಾಗಿರೋದ್ರಿಂದ ತುಂಬ ವೆಯ್ಟ್ ಬರುತ್ತೆ ಇದು. ನಾನು ಯಾವುದು ಹೊಸದಾಗೆ ಸೂಟ್ ಕೇಸ್ ಎಲ್ಲ ತೊಗೊಂಡಿಲ್ಲ, ಇದು ಮನೇಲೇ ಇತ್ತು. ಅದು ಪರ್ಪಲ್ ಕಲರ್ ಬಂದು ನನ್ನ ತಂಗಿ ತೊಗೊಂಡು ಬಂದಿದ್ದು. ಸೊ ಹಂಗಾಗಿ ಅದು. ಮತ್ತು ಈ ಬ್ಯಾಗ್ಗೆ ಫೋನು, ಪವರ್ ಬ್ಯಾಂಕು, ಚಾರ್ಜರು ಮತ್ತು ಸ್ಪೆಕ್ಸು. ನೋಡಿ, ಇದು ನನ್ನ ಹಸ್ಬೆಂಡು ಮತ್ತು ಇದು ನಮ್ಮದು. ಇದು ಸ್ಪೆಕ್ಸ್ ತೊಗೊಂಡಿದ್ದೀವಿ. ಅದೇ ನೆನ್ನೆ ಹೋಗಿರೋದಲ್ಲಿ ತೊಗೊಂಡು ಬಂದಿದ್ದು ಸ್ಪೆಕ್ಸ್. ಇದು ಮನೇಲಿ 2 ಇತ್ತು, ಸೊ ಹಂಗಾಗಿ ಬರೀ 2 ಮಾತ್ರ ತೊಗೊಂಡು ಬಂದಿದ್ದೀವಿ. ಮತ್ತು ಇದು ಸ್ಟಿಕ್ಕರ್ಸು ಅಲ್ವಾ, ಸೊ ಆ ಬ್ಯಾಗಲ್ಲಿ ಇಡೋದು ಬೇಡ, ಅದ್ರಲ್ಲಿ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹಂಗಾಗಿ ಮೇಕಪ್ ಐಟಮ್ಸ್ ಎಲ್ಲ ಇದರಲ್ಲೇ ಇಟ್ಕೊಳ್ತೀನಿ. ಆಮೇಲೆ 1-2 ಕರ್ಚೀಫು ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಬೇಕಾಗತ್ತೆ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸೀನ್ ಇದೆ, ಅಕ್ಷಿ ಅಂತ ಜಾಸ್ತಿ. ಸೊ ಹಂಗಾಗಿ ಯಾವುದಕ್ಕೂ ಇಟ್ಕೊಂಡಿರ್ತೀನಿ. ಆಚೆ ಹೋದಾಗೆಲ್ಲ ಆ ಥರ ಏನಾಗಲ್ಲ, ಬಟ್ ಒಂದೊಂದ್ಸಲಿ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಕರ್ಚೀಫ್ ಇಟ್ಕೊಂಡಿದ್ದೀನಿ. ಮತ್ತು ಇಯರಿಂಗ್ಸ್ ತೊಗೊಂಡಿದ್ದೀನಿ ನೋಡಿ. ಅಲ್ಲೆಲ್ಲ ನಾವು ಗೋಲ್ಡ್ ಎಲ್ಲ ಹಾಕೊಂಡು ಹೋಗೋದು ಬೇಡ, ಅಕಸ್ಮಾತ್ ಏನಾದರೂ ನೀರಲ್ಲೆಲ್ಲ ಆಟ ಆಡ್ತೀವಲ್ವ, ಏನಾದರೂ ಕಳೆದೇನಾದರೂ ಹೋಗ್ಬಿಟ್ರೆ ಅಂತ. ಸೊ ಇದು ನೋಡಿ, ಇದು ಒಂದು ಜೊತೆ. ಸೊ ಇದು ಒಂದು, ಮತ್ತು ಇದು ಒಂದು. ನೋಡಿ, ಜಯನಗರಕ್ಕೆ ಹೋಗಿ ನಾವು ತೊಗೊಂಡು ಬಂದಿದ್ದೆ ಇಷ್ಟು ಸ್ಟಿಕ್ಕರು ಮತ್ತು ಈ ಥರದ್ದೆಲ್ಲ ತೊಗೊಂಡು ಬಂದಿದ್ದೀವಿ. ಸೊ ಇದನ್ನು ಕೂಡ ನಾನು ಇದೇ ಬ್ಯಾಗಲ್ಲಿ ಇಟ್ಕೊಳ್ತೀನಿ.